ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ ನಮ್ಮ ಹೆಸರು ರವಿಕುಮಾರ್ ಅಂತ. ನಾವು ಮಾಡೋದು ಫೆನ್ಸಿಂಗ್ ವರ್ಕು. ಓಕೆ. ನಮ್ಮದು SR ಎಂಟರ್ಪ್ರೈಸಸ್ ಅಂತ ಮದ್ದೂರಲ್ಲಿ ಆಫೀಸ್ ಇದೆ. ಹಾಂ. ಸೊ ನಿಮ್ಮ SR ಎಂಟರ್ಪ್ರೈಸಸ್ ಕಡೆಯಿಂದ ಯಾವ್ಯಾವ ಥರ ಫೆನ್ಸಿಂಗ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ಈಗ ನೋಡಿ, ಚೈನ್ ಲಿಂಕ್ ಮೆಶು ಅಂತ ಈ ಥರ ಒಂದಿದೆ. 4 ಥರ ಇದೆ ಒಟ್ಟು. ನಾಟೆಡ್ ಮೆನ್ಸು, ಚೈನ್ ಲಿಂಕ್ ಮೆಶು, ತಂತಿ, ಬಾರ್ಗೆಟ್ ವೈರ್ ತಂತಿ ಅಂತ ನಮ್ಮ 3-4 ಥರ ಇದೆ. ಜಾಸ್ತಿ ಓಡ್ತಾ ಇರೋದು ಮೆಸ್ ಓಡ್ತಾ ಇದೆ ಸರ್. ಸರ್ ಈ ಚೈನ್ ಫೆನ್ಸಿಂಗಿಂದ ರೈತರಿಗೆ ಯಾವ ಥರ ಬೆನಿಫಿಟ್ ಆಗುತ್ತೆ ಸರ್? ಈಗ ಒಳಗಡೆ ಯಾವುದೇ ರೀತಿ ಪ್ರಾಣಿಗಳೇ ಆಗಲಿ ಮತ್ತು ಯಾವುದೇ ರೀತಿ ಮನುಷ್ಯರೇ ಆಗಲಿ ಒಳಗಡೆ ಹೋಗಿದೆ ಈ ಬೆಳೆ ಇರೋದ್ರಿಂದ ಏನು ಹಾನಿ ಮಾಡೋಕ್ಕಾಗಲ್ಲ. ತುಂಬ ಸೇಫ್ಟಿ ಇರ್ತದೆ. ಮತ್ತು ಜಮೀನು ಹದ್ಬಸ್ತಾಗಿರೋದ್ರಿಂದ ಇವರು ಹದ್ಬಸ್ಗೆ ಫೆನ್ಸಿಂಗ್ ಹಾಕೋದ್ರಿಂದ ಇವ್ರಿಗೆ ಯಾವುದೇ ರೀತಿ ಮುಂದಕ್ಕೆ ಜಮೀನು ಒತ್ತುವರಿ ಮಾಡೋದೇ ಆಗಲಿ ಮತ್ತು ಯಾರೋ ಕಿರಿಕ್ ಮಾಡೋದಾಗಲಿ ಯಾವುದೇ ರೀತಿ ಏನೂ ಇರೋಲ್ಲ, ಸಮಸ್ಯೆ ಇರೋಲ್ಲ. ಇದೊಂದು ಕ್ಲಿಯರಿಟಿ ಇರುತ್ತೆ ಸರ್. ಸರ್ ಅಂತಂದರೆ ಇವಾಗ ನಾವು ಮಾಡಿಸ್ಕೋಬೇಕಂತಂದರೆ ಬೇರೆ ಥರ ಫೆನ್ಸಿಂಗು ಸಿಗುತ್ತೆ ವಿತ್ ಲೋ ಕಾಸ್ಟಲ್ಲಿ. ಬಟ್ ಇದನ್ನೇ ಯಾಕೆ ಮಾಡ್ಬೇಕಂತಂದರೆ ಇದು ಅಂದರೆ ಫುಲ್ ಸೇಫ್ಟಿ ಇರುತ್ತೆ ಸರ್. ತಂತಿನೂ ಸಿಗುತ್ತೆ, ಮೆಶು ಸಿಗುತ್ತೆ. ಅವರು ಆ ಕಾಸ್ಟಿಗೆ ತగ్గಂತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಫೆನ್ಸಿಂಗ್ ಮಾಡ್ಕೋಬೋದು ಸರ್. ಸರ್ ಒಂದು ಎಕರೆಗೆ ಎಷ್ಟು ಪೋಲ್ಸ್ ಬೀಳುತ್ತೆ ಸರ್? ಸರ್ ಒಂದು ಎಕರೆಗೆ 120ರಿಂದ 130 ಕಲ್ಲು ಬೇಕು ಸರ್. 120ರಿಂದ 130 ಕಲ್ಲು ಬೇಕಾಗುತ್ತೆ. ಓಕೆ. ಸೊ ಒಂದು ಪೋಲಿಂದ ಒಂದು ಪೋಲ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಸರ್? 6 ಅಡಿ ಇದ್ರೆ ತುಂಬ ಉತ್ತಮ. 6 ಅಡಿ ಇದ್ರೆ ತುಂಬ ಕಂಫರ್ಟಬಲ್ ಚೆನ್ನಾಗಿ ಕುಂತಿರುತ್ತೆ. 6 ಅಡಿಯಿಂದ 7 ಅಡಿ 8 ಅಡಿ ಆದರೆ ತುಂಬ ದೂರ ಆದರೆ, ಡಿಸ್ಟೆನ್ಸ್ ದೂರ ಆದರೆ ಚೆನ್ನಾಗಿ ಬರಲ್ಲ. ಬಟ್ ಇದು ಬಳಕೆ ಚೆನ್ನಾಗಿ ಬರುತ್ತೆ ಸರ್. 6 ಅಡಿಯಿಂದ 6 ಅಡಿ ಕರೆಕ್ಟ್ ಅದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಸರ್. ಓಕೆ. ಸೊ ನೀವು ಹೇಳಿದ್ರಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಸೊ ಯಾವ ಥರ ಪ್ರಾಬ್ಲಮ್ ಆಗ್ಬೋದು ಸರ್? ದೂರ ಇದ್ರೆ ಸರ್ ಕಲ್ಲು ಬಾಗೋದು ಮತ್ತು ತಂತಿ ಲೂಸ್ ಆಗೋದು, ಈ ಥರ ಎಲ್ಲ ಹಲವಾರು ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ ಇದೆ. ಹಂಗಾಗಿ 6 ಅಡಿಯಿಂದ 6 ಅಡಿ ಉತ್ತಮ ಅಂತ ಹೇಳ್ತೀನಿ ಸರ್. ಸೊ ಈ ಪೋಲ್ ಎಷ್ಟು ಉದ್ದ ಇರ್ಬೇಕು ಸರ್? ಸರ್ ಪೋಲು ನಿಮಗೆ 6 ಅಡಿಯಿಂದ 6 ಅಡಿ 7 ಅಡಿ 8 ಅಡಿ 9 ಅಡಿ 10 ಅಡಿಗಿಂಟು ಸಿಗುತ್ತೆ. ನೀವು ಕಾಸ್ಟು ಯಾವ ಥರ ನೀವು ಯೂಸ್ ಮಾಡ್ತೀರೋ, ಬೆಟ್ರು ಅಂದರೆ 7 ಅಡಿ 8 ಅಡಿ ನೀವು ಯಾವ ಥರ ನೀವು ಯೂಸ್ ಮಾಡ್ತೀರೋ ನೀವು ಅಮೌಂಟು ತಗ್ಗಟ್ಟಂಗೆ ನೀವು ಕೆಲಸ ಮಾಡಿಸ್ಕೋಬೋದು ಸರ್. ನಾನು ಎಷ್ಟು ನೀವು 7 ಅಡಿ ಕೇಳಿದ್ರು ಹಾಕ್ಕೊಡ್ತೀನಿ, 8 ಅಡಿ ಕೇಳಿದ್ರು ಹಾಕ್ಕೊಡ್ತೀನಿ, 9 ಅಡಿ ಕೇಳಿದ್ರು ಹಾಕ್ಕೊಡ್ತೀನಿ, 10 ಅಡಿ ಕೇಳಿದ್ರು ಹಾಕ್ಕೊಡ್ತೀನಿ. ಈಗ ಜಾಸ್ತಿ ಬಜಾರಲ್ಲಿ ಓಡ್ತಾ ಇರೋದು 7 ಅಡಿ 8 ಅಡಿ ಓಡ್ತಾಯಿದೆ ಸರ್. ಓಕೆ. ಸೊ ಇದಕ್ಕೆ ನೀವು ಇವಾಗ ನಮ್ಮ ವಿಡಿಯೋದಲ್ಲಿ ಕಾಣಿಸ್ತಿರೋ ಈ ಒಂದು ಆ ಫಾರ್ಮ್ಗೆ ಎಷ್ಟು ಅಡಿ ಪೋಲ್ ಹಾಕಿದ್ದೀರಾ ಸರ್? ಸರ್ ಇದು ಬಂದು 3 ಎಕರೆ ಇದೆ ಲ್ಯಾಂಡು. ಇದಕ್ಕೊಂದು 360 ಕಲ್ಲು ತಗೊಂಡಿದ್ದೀವಿ ಸರ್. ಓಕೆ. ತುಂಬ ಚೆನ್ನಾಗಿ ಕೆಲಸ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಮಾಡಿ ಸುಮಾರು ಒಂದು 2 ವರ್ಷ ಮೇಲಾಗಿದೆ ನೋಡಿ ಸರ್. ಕೆಲಸ ಹೆಂಗಿದೆ ನೋಡಿ ಸರ್. ಸರ್ ಓಕೆ. ಈ ಪೋಲ್ ಭೂಮಿ ಒಳಗಡೆ ಎಷ್ಟು ಇರ್ಬೇಕು ಸರ್? ಸರ್ ಭೂಮಿ ಒಳಗಡೆ ಇದು 8 ಅಡಿ ಕಲ್ಲು 2 ಅಡಿ ಹೋಗಿದೆ, 6 ಅಡಿ ಹೈಟ್ ಇದೆ, 2 ಅಡಿ ಡಿಪ್ ಕೆಳಗಡೆ ಇಳ್ದಿದೆ ಸರ್. 2 ಅಡಿ ಡೀಪ್ ಹಾಕಬೇಕು. ಹೌದು ಸರ್. ಸೈಜ್ ಬಂದು ನಿಮಗೆ 4.5 6.5 4 5 ಈ ಥರ ಎಲ್ಲ ಸಿಗುತ್ತೆ. ಇದು ಬಂದು 4 6 ಇದೆ ಸರ್. ಸರ್ ಈ ಚೈನ್ ಲಿಂಕ್ ಮೆಶ್ಗೆ ಯಾವ ಮಟೀರಿಯಲ್ ಯೂಸ್ ಮಾಡಿದ್ದೀರಾ ಮತ್ತು ಅದು ಯಾವ ಕಂಪನಿದ್ದು, ಮತ್ತು ಈ ಪ್ರೆಸೆಂಟ್ ಮಾರ್ಕೆಟಲ್ಲಿ ಯಾವುದು ಜಾಸ್ತಿ ಓಡ್ತಾ ಇದೆ ಸರ್? ಈಗ ಬಂದು ನಾನಾ ಥರ ಇದೆ. ಈಗ ಜಾಸ್ತಿ ಓಡ್ತಾ ಇರೋದು ಅಂದರೆ ಟಾಟಾ, ಮೈಕಾನ್, ಜಿಂದಾಲ್ 3 ಓಡ್ತಾ ಇದೆ, ಸುಪ್ರೀಮು ಇವೆಲ್ಲ ಜಾಸ್ತಿ ನಾವು ಯೂಸ್ ಮಾಡ್ತಾ ಇರೋದು ಟಾಟಾ ಯೂಸ್ ಮಾಡ್ತಾ ಇದ್ದೀವಿ ಸರ್. ಓಕೆ. ಟಾಟಾ ಮೈಕಾನ್ 2 ಯೂಸ್ ಮಾಡ್ತಾ ಇದ್ದೀವಿ. ಅವರು 25 ವರ್ಷ ಗ್ಯಾರಂಟಿ ಕೊಟ್ಟವ್ರೆ ಮತ್ತು ಒಂದು 40ರಿಂದ 50 ವರ್ಷ ಬಾಳಿಕೆ ಬಂದೇ ಬರುತ್ತೆ. ಹಂಗಾಗಿ ನಾವು ಟಾಟಾ ಮೈಕಾನ್ 2 ಯೂಸ್ ಮಾಡ್ತಾ ಇದ್ದೀವಿ ಸರ್. ಸರ್ ಯಾವ ಮಟೀರಿಯಲ್ ಸರ್ ಇದು? ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸರ್. ಇದು ಬಂದು ಟಾಟಾ ಮೈಕಾನು 100 GSM, ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆಮೇಲೆ ಅದಕ್ಕೆ ಆದ ಮೆಟೀರಿಯಲ್ ತಗೊಂಡಾಗ ಅವರೇ ಡಾಕ್ಯುಮೆಂಟ್ಸ್ ಸಮೇತ ಕೊಡ್ತಾರೆ. ಈಗ ಮೆಶ್ ತಗೊಂಡ್ರೆ 25 ವರ್ಷ ಗ್ಯಾರಂಟಿ ಕೊಟ್ಟಿರ್ತಾರೆ ಸರ್. ಸೊ 25 ವರ್ಷ ಗ್ಯಾರಂಟಿ ಪಕ್ಕ ಕೊಟ್ಟಿರ್ತಾರೆ. ಒಂದು 40ರಿಂದ 45 ವರ್ಷ 50 ವರ್ಷ ಬಾಳಿಕೆ ಬರುತ್ತೆ ಸರ್. ಸರ್ ಈ ಚೈನ್ ಲಿಂಕ್ ಮೆಶ್ಗೂ ಮತ್ತು ಬಾರ್ಬೆಟ್ ಚೈನ್ಗೂ ಸೊ ಏನು ವ್ಯತ್ಯಾಸ ಸರ್? ಸರ್ ಇದು ಬಂದು ನಿಮಗೆ ಒಳಗಡೆ ಫಾರಮ್ ಹೌಸು, ಮನೆ ಈ ಥರ ಏನಾರ ರೆಸಾರ್ಟ್ ಟೈಪ್ ಈ ಥರ ಏನಾರು ಮಾಡಿದ್ರು ಒಳಗಡೆ ಹಂಗಾಗಿ ಇದು ಮಿಸ್ ಹಾಕ್ಸ್ಕೋತಾರೆ. ಈ ತೆಂಗಿನ ಮರ, ಮಾವಿನ ತೋಟ ಈ ಥರ ಏನಾರು ಇದ್ದರೆ ತಂತಿ ಬೆಲೆ ಹಾಕ್ಸ್ಕೋತಾರೆ ಸರ್. ಅದು ಒಂದು ಸ್ವಲ್ಪ ಬಜೆಟಲ್ಲಿ ಅಮೌಂಟಲ್ಲಿ ವೇರಿಯೇಷನ್ ಆಯ್ತದೆ, ಹಂಗಾಗಿ ಅದನ್ನ ಹಾಕ್ಸ್ಕೋತಾರೆ. ಸರ್ ನೀವು ಈ ಫೆನ್ಸಿಂಗ್ ಮಾಡೋ ಸರ್ವಿಸಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಸರ್ ಸುಮಾರು 8ರಿಂದ 10 ವರ್ಷ ಆಗಿದೆ. 8ರಿಂದ 10 ವರ್ಷ ಆಗಿದೆ. ಸುಮಾರು ಒಂದು 500-600 ಕೆಲಸ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 10ರಿಂದ 12 ಜಿಲ್ಲೆ ಕವರ್ ಮಾಡಿದ್ದೀವಿ ಸರ್. ಸೊ 10ರಿಂದ 12 ಜಿಲ್ಲೆ ಕವರ್ ಮಾಡಿದ್ದೀವಿ ಸೊ ಇಲ್ಲಿವರೆಗೂ. ಹೌದು. ಓಕೆ. ಸೊ ನಿಮ್ಮ ಹತ್ರ ತೊಗೊಂಡೋಗಿರೋ ಅಂದರೆ ನಿಮ್ಮ ಹತ್ರ ಸರ್ವಿಸ್ ಪಡ್ಕೊಂಡಿರೋ ರೈತರದು ಫೀಡ್ಬ್ಯಾಕ್ ಯಾವ ಥರ ಇದೆ ಸರ್? ತುಂಬ ಚೆನ್ನಾಗಿ ಬಂದಿದೆ ಸರ್ ರೆಸ್ಪಾನ್ಸು. ಈಗ ನಾವು ಒಂದು ಕಡೆ ಕೆಲಸ ಮಾಡೋದಂದ್ರೆ ಅವರೇ ಒಂದು 2-3 ಕೆಲಸ ಕೊಟ್ಟಿರ್ತಾರೆ. ನಮ್ಮ ಕೆಲಸ ನಮ್ಮ ಸರ್ವಿಸ್ ನೋಡೇ ನಾವು ಇವಾಗ ಒಂದು ಕೆಲಸ ಮಾಡಿದ್ರು ಅಂದ್ರೆ ಒಂದು 4-5 ಕೆಲಸ ಬಂದಿರ್ತದೆ ಅಲ್ಲೇ. ಈಗ ಎಕ್ಸಾಂಪಲ್ ಒಂದು ಮಂಡ್ಯ, ಈ ಕಡೆ ರಾಮನಗರ, ಆನೇಕಲ್ಲು, ನೆಲಮಂಗಲ, ತುಮಕೂರು, ಸಿರಾ, ಶಿವಮೊಗ್ಗಗಿಂಟು ಟ್ರಾನ್ಸ್ಪೋರ್ಟ್ ಕೊಡ್ತಾ ಇದೀವಿ, ವರ್ಕ್ ಮಾಡ್ತಾ ಇದೀವಿ. ಹಂಗಾಗಿ ಹಾಸನ, ಹೊಳೆ ನರಸೀಪುರ ಎಲ್ಲೇ ಆಗಲಿ
ನಾವು ಒಂದು ಕೆಲಸ ಮಾಡಿದ್ರೆ ಅಕ್ಕಪಕ್ಕನೇ ಕೆಲಸ ಸಿಗುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾಯಿದ್ವಿ. 10 ವರ್ಷಗಳ ಕಾಲದಿಂದ ಸರ್ವಿಸ್ ಮಾಡಿಕೊಡ್ತಾಯಿದ್ವಿ. ನಮ್ಮದು ಬಂದು ಮದ್ದೂರಲ್ಲಿ ಆಫೀಸ್ ಇದೆ, SR ಎಂಟರ್ಪ್ರೈಸಸ್ ಅಂತ. 10 ವರ್ಷ ಫ್ರೀ ಸರ್ವಿಸ್ ಕೊಟ್ಟಿದ್ದೀವಿ. ಚೈನ್ ಲಿಂಕ್ ಆಗಲಿ ಮೆಶ್ ಆಗಲಿ ಯಾವುದೇ ರೀತಿ ಡ್ಯಾಮೇಜ್ ಆದರೆ 10 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ಯಾವುದೇ ರೀತಿ ತೊಂದರೆನೂ ಆಗಿಲ್ಲ ಇದುವರೆಗೂ. ತುಂಬ ಚೆನ್ನಾಗಿ ಬಂದಿದೆ ಸರ್ ಕೆಲಸ. ಸರ್ ನಿಮ್ಮ ಹತ್ರ ಈ ಸರ್ವಿಸ್ನ ಎಕ್ಸ್ಪೆಕ್ಟ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೊಂಡು ಮಾಡ್ತೀರಾ ಸರ್? ಸರ್ ನೀವು ಪ್ಯಾಕೇಜ್ ಮಾಡಿ ಅಂದರೂ ಮಾಡ್ತೀವಿ. ಎಲ್ಲ ತಂತಿ ಕಲ್ಲು ಮೆಶ್ಶು ಏನೇ ಇದ್ರು A to Z ಎಲ್ಲ ನಾವೇ ಮಾಡ್ಕೊಡ್ತೀವಿ. ಇಲ್ಲ ನಾವು ಬೇರೆ ಕಡೆ ಮಾಡ್ಕೊಡ್ತೀವಿ ಅಂದರೆ ಬರೀ ಕಲ್ಲು ಸಪ್ಲೈ ಮಾಡಿಕೊಡಿ ಅಂದರೆ ನಾನು ಕಲ್ಲು ಸಪ್ಲೈ ಮಾಡಿಕೊಡ್ತೀನಿ. ಇಲ್ಲ ನಾವೇ ಕಲ್ಲು ತಂದುಬಿಟ್ಟಿದ್ದೀವಿ ನೀವು ಏನಾರ ಲೇಬರ್ ಮಾಡಿಕೊಡಿ ಅಂದರೂ ಅದಕ್ಕೂ ನಾವು ಮಾಡಿಕೊಡ್ತೀವಿ, ರೆಸ್ಪಾನ್ಸ್ ಮಾಡ್ತೀವಿ. ಇಲ್ಲ ಬರೀ ತಂತಿ ಮೆಶ್ಶು ಕಳಿಸ್ಕೊಡಿ ಅಂದರೂ ನಮ್ಮ ಹತ್ರನೇ ಮೆಶ್ಶು ತಂತಿ ಎಲ್ಲ ಸಿಗುತ್ತೆ. ಮೆಶ್ಶು ತಂತಿ ಎಲ್ಲ ನಿಮಗೆ ಸಪ್ಲೈ ಮಾಡಿಕೊಡ್ತೀವಿ ಸರ್. ಸ್ಪಾಟ್ ಡೆಲಿವರಿ ಕೊಡ್ತೀವಿ. ಓಕೆ ಸರ್, ನಿಮ್ಮ ಸರ್ವಿಸ್ ಬಗ್ಗೆ ಹೇಳ್ಕೋಬೇಕಾದ್ರೆ ನೀವೇನು ಹೇಳ್ತೀರಾ ಸರ್? ನಿಮ್ಮ ಸರ್ವಿಸ್ ಹೇಗಿದೆ ಅಂತಂದರೆ ಲೇಬರ್ಸ್ ಆಗಿರ್ಬೋದು, ಸೊ ಕ್ವಾಲಿಟಿ ವೈಸ್ ಆಗಿರ್ಬೋದು, ಸೊ ನಿಮ್ಮ ಸರ್ವಿಸ್ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಲೇಬರ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ನಾವು ಸ್ಟಾರ್ಟ್ ಮಾಡಿದಾಗ 10ರಿಂದ 20 ಜನ ಲೇಬರ್ ಇದ್ದರು. ಇವತ್ತು 100ರಿಂದ 120 ಜನ ಲೇಬರ್ ಇದ್ದಾರೆ. 20 ಜನ ಒಂದೊಂದು ಟೀಮ್ ಆಗಿ 5 ಟೀಮು 6 ಟೀಮು ಎಲ್ಲ ಸುಮಾರು ತುಂಬ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾರೆ. ಆಲ್ ರೌಂಡ್ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ಇಲ್ಲ ಅಂದ್ರೆ ಒಂದು 500ರಿಂದ 600 ಕೆಲಸ ಮಾಡಿದ್ದೀವಿ. ಈಗ ಪ್ರೆಸೆಂಟ್ 120 ಜನ ಲೇಬರ್ ಇದ್ದಾರೆ. ಎಲ್ಲಿ ಹೇಳಿದ್ರು ಎಲ್ಲಿಂದ ಕಾಲ್ ಮಾಡಿದ್ರು ಯಾವುದೇ ಜಿಲ್ಲೆ ಆಗಲಿ ನಾವು ವರ್ಕ್ ಮಾಡಿಕೊಡ್ತೀವಿ. ಅದಕ್ಕೆ ಅದು ಎಷ್ಟು ಕಾಸ್ಟ್ ಕಮ್ಮಿ ಆಗುತ್ತೋ ಅಷ್ಟು ರೈತರಿಗೆ ಒಂದು ರೀಸನಬಲ್ ಆಗಿ ಕೆಲಸ ಮಾಡಿಕೊಡ್ತೀವಿ. ಯಾರೇ ಆಗಲಿ ನಂಬರ್ ಇರುತ್ತೆ ಅಲ್ಲಿ SR ಎಂಟರ್ಪ್ರೈಸಸ್ ಮದ್ದೂರಿಂದ ನಾವು ಮಾತಾಡ್ತಾ ಇರೋದು. ನೀವು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಫೆನ್ಸಿಂಗಲ್ಲಿ 4 ಥರ ಇದೆ, ನೀವು ಯಾವ ಥರ ಕೇಳ್ತಿರೋ ಅದನ್ನ ನಾನು ನೀಟಾಗಿ ನಿಮ್ಮ ಕೆಲಸ ಮುಗಿಸ್ಕೊಡ್ತೀನಿ ಸರ್. ಸರ್ ಫೈನಲಾಗಿ ಕೇಳೋದಾದರೆ ಇವಾಗ ನಮ್ಮ ಚಾನಲ್ ಕಡೆಯಿಂದ ನೋಡ್ಬಿಟ್ಟು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅವ್ರಿಗೇನಾದರೂ ಡಿಸ್ಕೌಂಟ್ ಪ್ರೈಸಲ್ಲಿ ನಿಮ್ಮ ಸರ್ವಿಸ್ ಕೊಡೋಕ್ಕಾಗುತ್ತಾ ಸರ್? ನಿಮ್ಮ ಕೃಷಿ ಚಟುವಟಿಕೆ ಕಡೆಯಿಂದ ಏನಾರು ಬಂದರೆ 100% 10% ಕಮ್ಮಿ. ರೈತರಾದರೆ ರೈತರಿಗೆ ಆ ಒಂದು ರೀಸನಬಲ್ಗೆ ನಾವು ವರ್ಕ್ ಮಾಡಿಕೊಟ್ಟು ನಿಮ್ಗೆ ನೀಟಾಗಿ ವರ್ಕ್ ಮುಗಿಸ್ಕೊಡ್ತೀವಿ ಸರ್. ಸರ್ ನೀವು ಮುಂಚೆನೇ ಹೇಳ್ದಂಗೆ ನಿಮ್ಮ ಮದ್ದೂರಲ್ಲಿ ನಿಮ್ಮದು ಆಫೀಸ್ ಇದೆ SR ಎಂಟರ್ಪ್ರೈಸಸ್ ಅಂತೇಳಿ. ಆಮೇಲೆ ಈ ಫೆನ್ಸಿಂಗ್ ಜೊತೆ ನೀವು ರಿಯಲ್ ಎಸ್ಟೇಟ್ನು ಮಾಡ್ತಿದ್ದೀರ ಅಂತೇಳಿ ಸೊ ಗೊತ್ತಾಯಿತು. ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್ ನಮಗೆ. ಸರ್ ನಾವು ರಿಯಲ್ ಎಸ್ಟೇಟು ಮಾಡ್ತಾಯಿದ್ವಿ. ಸುಮಾರು ಇಲ್ಲಾಂದ್ರೆ ಒಂದು 50-60 ಜಮೀನು ಕೊಡಿಸಿದ್ದೀವಿ. ಮತ್ತು ನಾವು ರೈತರ ಕಡೆಯಿಂದ ನಾವು ಫೆನ್ಸಿಂಗ್ ಮಾಡೋದ್ರಿಂದ ರೈತರೇ ನೇರವಾಗಿ ಲ್ಯಾಂಡ್ಗಳು ಕೊಡ್ತೀವಿ ಅಂತ ಅವರ ಇದರಿಂದ ಹೇಳೋದ್ರಿಂದ ಡೈರೆಕ್ಟಾಗಿ ನಾವು ಯಾರೇ ಪಾರ್ಟಿಗಳು ನಮಗೆ ಲ್ಯಾಂಡ್ ಕೊಡಿಸಿ ಅಂತ ಬೆಂಗಳೂರು ಆಗ್ಬೋದು, ಮೈಸೂರು ಆಗ್ಬೋದು, ಮತ್ತು ತುಮಕೂರು ಈ ಕಡೆಯಿಂದ ಯಾರೇ ಕಾಲ್ ಮಾಡಿದ್ರು ನೇರ ರೈತರಿಂದನೇ ನೇರವಾಗಿ ಅವ್ರಿಗೆ ಜಮೀನು ಕೊಡಿಸೋಂಥ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ ಸರ್. 2 ಎಕರೆ 3 ಎಕರೆ ರೈತರಿಂದನೇ ಅಗ್ರಿಕಲ್ಚರು ಮಾಮೂಲಿ ಈ ಥರ ಲ್ಯಾಂಡ್ಗಳೆಲ್ಲ ನಾವು ತುಂಬ ಲ್ಯಾಂಡ್ಗಳು ಕೊಡಿಸಿದ್ವಿ. ಒಂದು 50-60 ಲ್ಯಾಂಡು ಕೊಡಿಸಿದ್ವಿ. ಆ ಥರ ಯಾರು ಅವ್ರಿಗೆ ಏನಾರು ಆಸಕ್ತಿ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ನಮ್ಮ ಆಫೀಸ್ ಬನ್ನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಲ್ಯಾಂಡು ನಾನು ಕೊಡಿಸ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.